ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಭಾಳ ಖುಷಿ ಆಯಿತು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದು. ಸರ್, ಇನ್ನೂ ಯಾರು ಸಿನಿಮಾಗೆ ಥಿಯೇಟ್ರಿಗೆ ಬಂದಿಲ್ಲ, ಸಿನಿಮಾ ನೋಡಬೇಕು ಅಂತಿರೋರು, ಒಂದು ವೀಕೆಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂತಿರೋರು, ಅಥವಾ ಲವರ್ಸ್ ಜೊತೆ ಗಂಡ ಹೆಂಡತಿ ಜೊತೆ ಮನಸ್ತಾಪಗಳಿರೋರು ಎಲ್ಲವೂ ಬಂದು ಸಿನಿಮಾ ನೋಡಿದ್ರೆ ಅವರು ಒಂದಷ್ಟು ಆನ್ಸರ್ ಸಿಗ್ಬೋದು, ಒಂದಷ್ಟು ಫ್ರೀಡಮ್ ಆಗ್ಬೋದು. ಇನ್ಫ್ಯಾಕ್ಟ್ ನೀವು ಆಗಲೇ ಹೇಳಿದಾಗ ನನಗೂ ನೆನಪಾಯ್ತು ಸರ್, ಸಿನಿಮಾ ನೋಡ್ಬೇಕು ನನಗೂ ನನ್ನ ವೈಫು ಕನೆಕ್ಟ್ ಆಯಿತು. ಸುಮಾರು ಆಗ್ತಿತ್ತು ಮನೆಯಲ್ಲಿ. ನಾನು ಸ್ವಲ್ಪ ಇವಾಗ ಅಟ್ಲೀಸ್ಟ್ ನೋಡಿ ಬಂದ್ರೆ ಒಂದಾದ್ರು ಚೂರಾದರೂ ಬದಲಾಯಿಸ್ಕೋಬೇಕಲ್ಲ ಅಂತೇಳಿ ಚೂರು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಕನೆಕ್ಟ್ ಆಗಿದ್ದು ನಿಜ ಸಿನಿಮಾದಲ್ಲಿ. ಸರ್, ನಾನು ಮೊದಲೇದಾಗಿ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ಪ್ರೇಕ್ಷಕರಿಗೆ ಯಾರು ಬಂದಿಲ್ಲ, ಯಾರು ನೋಡಿಲ್ಲ, TV5 ಮೂಲಕ ನೀವೇ ಕರಿಬೋದು. ನಾನು ಒಂದು ಇದನ್ನು ಹೇಳ್ತೀನಿ ಸರ್, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಚಿಕ್ಕ ಸಮಸ್ಯೆ. ಈಗಿನ ಜನ್ರೇಷನ್ಗೆ ಲವ್ ಮಾಡಿ ಮದುವೆ ಆಗಿರ್ತಾರೆ, ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಅಥವಾ ಒಂದು ಮದುವೆ ಆಗಿರೋರಿಗೆ ಚಿಕ್ಕ ಚಿಕ್ಕ ವಿಷಯಗಳೇ ದೊಡ್ಡದಾಗೋದು. ಅವ್ರಿಗೆ ದೊಡ್ಡ ವಿಷಯ ಬೇಕಾಗಿಲ್ಲ, ಚಿಕ್ಕದು. ಒಂದು ಡೈಲಾಗ್ ಇದೆ, ಸೊ ಸಮಸ್ಯೆಗಳು ಪ್ರಾರಂಭ ಆಗೋದು ಮಾತಿನಿಂದ ಅಲ್ಲ, ಮೌನದಿಂದ ಅಂತ. ಅಭಿ ಕ್ಯಾರೆಕ್ಟರ್ ಅಂದರೆ, ಸೊ ಹೆಂಡತಿ ಮೌನವಾಗಿ ಕೂತಿದ್ದಾಳೆ ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನೋ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ. ಅರ್ಥ ಆಗಿದೆ ಅಲ್ವಾ? ಸೊ ಅದನ್ನು ಅವನು 2 ಸರಿನೂ ಹೇಳ್ತಾನೆ. ಸೊ ಏನಾದರೂ ಮಾತಾಡು, ಯಾಕೆಂದರೆ ಆ ಮೌನ ಕೊಟ್ಟಷ್ಟು ಕೊಟ್ಟು ಹೋಗೋದು ಮೌನ ಇದೆಯಲ್ಲ, ದೊಡ್ಡ ಕ್ವಶನ್ ಮಾರ್ಕ್ ಅದು. ಓಕೆನಾ? ಅದನ್ನು ನೀವು ಮಾತಾಡ್ಬಿಟ್ರೆ ಬೇಕಾದ್ರೆ ಅದನ್ನ ಆನ್ಸರ್ ಸಾಲ್ವ್ ಆಯಿತು ಅಂದ್ಕೊಳ್ಬೋದು. ಬಟ್ ಮೌನನ ನೀವು ಯಾವುದೇ ಕಾರಣಕ್ಕೂ ಅದನ್ನು ನೀವು ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಗಳು ಹೆಂಗೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ, ಸರ್ ಅದು ನಾನು ನನ್ನ ಸುತ್ತಮುತ್ತ ನಡೆದಿರೋದೇ ಘಟನೆಗಳು, ಚಿಕ್ಕ ಚಿಕ್ಕ ವಿಷಯಗಳು. ನೀವು ಅದಾಗಿ ಅವ್ರು ಆಲ್ರೆಡಿ ಹೆಚ್ಚು ಕಡಿಮೆ ನಿಮಗೆ ಲೈಫನ್ನು, ಅಂದರೆ ಅವರಿಬ್ಬರು ದೂರ ಆಗಿಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ. ಅಂದರೆ ಆ ದೊಡ್ಡ ಕಾರಣಗಳು ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಸಮಸ್ಯೆಗಳಿಂದ ಹೆಂಗೆ ದೂರ ಆಗ್ತಾರೆ ಅನ್ನೋರು. ಆಮೇಲೆ ಈ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಯಾವ ರೀತಿ ಒಬ್ಬರ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋದನ್ನು ಭುವನಂ ಗಗನಂನಲ್ಲಿ ತುಂಬ ಚೆನ್ನಾಗಿ ಅದು ಹೇಳಿದ್ದೀವಿ, 100% ಹೇಳಿದ್ದೀವಿ. ಸೊ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಕನೆಕ್ಟ್ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಅನ್ನೋದು ನನ್ನ ಒಪಿನಿಯನ್. ಸರ್, ಓವರ್ ಟು ಪೃಥ್ವಿರಾಜ್ ಸರ್, ನೀವು ಹೇಳಬೇಕು. ನಿಮ್ಮ ಅಭಿಮಾನಿಗಳು, ನಿಮ್ಮನ್ನು ಪ್ರೀತಿಸುವಂಥವ್ರು, ಮಂಗಳೂರಿನ ಫ್ಯಾನ್ಸು, ಬೆಂಗಳೂರಿನ ಫ್ಯಾನ್ಸ್ಗಳಿಗೆ. ಇಲ್ಲ, ಆಲ್ರೌಂಡರ್ ಸಿನಿಮಾ ಇದು. ಅಂದರೆ ಎಲ್ಲ ಎಲಿಮೆಂಟ್ಸ್ ಇರುವಂತಹ ಸಿನಿಮಾ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿಷಯಗಳು ಇಷ್ಟ ಇರುತ್ತೆ. ಆ್ಯಕ್ಷನ್ ಇಷ್ಟ ಇರುತ್ತೆ, ಕೆಲವರಿಗೆ ಕಾಮಿಡಿ ಇಷ್ಟ ಇರುತ್ತೆ, ಕೆಲವರಿಗೆ ರೊಮ್ಯಾನ್ಸ್ ಇಷ್ಟ ಇರುತ್ತೆ. ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಲ್ಲವನ್ನೂ ಹಾಕಿದ್ದಾರೆ, ಯಾವುದನ್ನು ಬಿಟ್ಟಿಲ್ಲ. ಈ ಐಸ್ ಕ್ರೀಮಲ್ಲಿ ಗಡ್ಬಡ್ ಅಂತ ಒಂದು ಐಸ್ ಕ್ರೀಮ್ ಬರುತ್ತೆ, ಅದರಲ್ಲಿ ಎಲ್ಲ ಇದೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸ್ ಇರೋದ್ರಿಂದ ಒಂದು ರೀತಿಯಲ್ಲಿ ಆಲ್ರೌಂಡ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿ ಎಲ್ರಿಗೂ ಸಿಗುತ್ತೆ. ನಗ್ತಾರೆ, ಅಳ್ತಾರೆ, ಆ್ಯಂಡ್ ಥ್ರಿಲ್ ಆಗ್ತಾರೆ. ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಪ್ರಮೋದ್ ಅವರ ಆ್ಯಕ್ಷನ್ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಒಳ್ಳೆ ಹಾಡುಗಳಿದೆ. ಸೊ ಎಲ್ಲ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆಯ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ. ಹಾಗಾಗಿ ಎಲ್ಲರೂ ದಯವಿಟ್ಟು ಬನ್ನಿ. ಇಲ್ಲಿವರೆಗೂ ಯಾರೆಲ್ಲ ನೋಡಿದಾರೋ ಬಹಳ ಜನರಿಗೆ ಬಹಳ ಕನೆಕ್ಟ್ ಆಗಿದೆ. ಅವರಲ್ಲಿ ಆ ಕಥೆ ಉಳಿಯುತ್ತೆ, ಪಾತ್ರಗಳು ಉಳಿಯುತ್ತೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಹೇಶ್ ಸರ್, ಪ್ರಮೋಷನ್ ವೈಸ್ ಆಗಿ ಸಾಕಷ್ಟು ಹೆಲ್ಪ್ ಮಾಡಿದ್ದೀರಿ, ಮತ್ತು ಸಿನಿಮಾದಲ್ಲಿ ಆದಂಥ ಅನುಭವಗಳು ಹೇಳಿದ್ದೀರಿ. ಇನ್ನು ಯಾರು ಆ್ಯಸ್ ಎ ನಮ್ಮ ಡೈರೆಕ್ಟ್ರು ಮತ್ತು ಹೀರೋ ಹೇಳಿದಾಗೆ ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಥಿಯೇಟ್ರಿಗೆ ನೀವು ಕರಿಬೋದು. ಈ OTTಯಲ್ಲಿ ನೋಡಿಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ಯಾರಿಗೂ ತೃಪ್ತಿ ಆಗೋಲ್ಲ. ಆಮೇಲೆ TV ನೋಡಿದ್ರೆ ಸರ್ 10-20 ಅಡ್ವರ್ಟೈಸ್ ಬಂದರೂ ಅದನ್ನು ಸಹಿಸ್ಕೊಂಡು ನಾವು ನೋಡ್ದೋ ಅಂತ ಹೇಳಿದ್ರು ನಮ್ಗೆ ಯಾರಿಗೂ ತೃಪ್ತಿ ಆಗೋಲ್ಲ. ನೀವು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ ಅಂದರೆ ನಮ್ಗೆ ಆಸ್ಕರ್ ಕೊಟ್ಟಷ್ಟೇ ಖುಷಿ ಆಗುತ್ತೆ. ದಯವಿಟ್ಟು ಒಂದು ಅತ್ಯುತ್ತಮ ಕನ್ನಡ ಸಿನಿಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಗೆ, ನೋಡಿ ಅಂತ ನಾನು ಒಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಥ್ಯಾಂಕ್ ಯು. ಸಾಕಷ್ಟು ಮಾತಾಡಿದ್ವಿ ಸಿನಿಮಾ ಬಗ್ಗೆ, ಭಾಳ ಖುಷಿ ಆಯಿತು. ಹೇಗೇನು ನಿಮ್ಮ 3 ಜನ ಜೊತೆ ಮತ್ತು ಇನ್ನೂ ಚಿತ್ರತಂಡದ ಮತ್ತೊಬ್ಬ ನಾಯಕರು, ನಿರ್ಮಾಪಕರ ಜೊತೆ ಸಕ್ಸಸ್ ಮೀಟಲ್ಲಿ ಭೇಟಿಯಾಗೋಣ. ಯಾವಾಗ ಇರ್ತಾರೆ ಹೇಳಿ ಸರ್, ಆರಾಮಾಗಿ ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಸಿನಿಮಾ ಸಕ್ಸಸ್ ಮಾರ್ಚ್ 10ಕ್ಕೆ ಫಿಕ್ಸ್ ಆಗೋಗಿದೆ. ನೀವು ಫಿಕ್ಸ್ ಅಂದರೆ ಫಿಕ್ಸ್ ಮಾಡಿ ಸರ್. ಎಸ್, ಖುಷಿ ಆಯ್ತು ಸರ್. ಆಲ್ ದ ಬೆಸ್ಟ್. ಸಿನಿಮಾ ದುಡ್ಡು ಬರಲಿ, ಯಶಸ್ಸನ್ನು ಕೊಡಲಿ, ನಿಮಗೆ ಮತ್ತಷ್ಟು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ ಕೊಡುವಂಥ ಶಕ್ತಿ ಕೊಡಲಿ. ಈ ಸಿನಿಮಾ ಅಷ್ಟು ಸಕ್ಸಸ್ ಆಗಲಿ, ನಿಮಗೆ ನಿರ್ಮಾಪಕರ ಜೇಬಿಗೆ ಹಣ ಬರಲಿ. ಮಹೇಶ್ ಸರ್ ಸಿನಿಮಾ ನೆಕ್ಸ್ಟ್ ಅಯೋಗ್ಯ 2 ಬರ್ತಾ ಇದೆ. ಆ ಸಿನಿಮಾಗೂ ಆಲ್ ದ ಬೆಸ್ಟ್ ಹೇಳ್ತಾ, ಆ ಸಿನಿಮಾದ ಇನ್ನೂ ನಿಮ್ಮ ಪ್ರೊಡಕ್ಷನ್ ಅಂದರೆ ನಿಮ್ಮ ಪ್ರಮೋಷನಲ್ಲೇ ಬರೋದ್ರಿಂದ ಏನು ತೊಂದರೆ ಇರಲ್ಲ. ಅದಕ್ಕೆ ನಿಮ್ಮೆಲ್ಲ ಸಿನಿಮಾಗಳು ಸರ್ ಇರ್ತಾರೆ. ಇಲ್ಲ, ಪೃಥ್ವಿ ಸರ್ ಎಲ್ಲ ನಂಗೆ ನಾನು ಕೂತ್ಕೋತೀನಿ ಎಲ್ಲ ಪ್ರಮೋಷನ್. ಇಲ್ಲ ನೀವು ನಿಂತು ನಂಗೆ ಪ್ರಮೋಷನ್ ಮಾಡ್ಕೊಳ್ಬೇಕು ಐಡಿಯಾಸ್ ಮಾಡ್ಕೊಡ್ತಾರೆ ಸರ್. ವೈ ನಾಟ್, 100% ಖಂಡಿತ ಮಾಡ್ತಾರೆ. ಸರ್, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿದ್ದು. ಭುವನಂ ಗಗನ ಸಿನಿಮಾ ಮತ್ತಷ್ಟು 100 ಡೇಸ್ ಆಗಲಿ, ಒಂದಷ್ಟು ಗಳಿಸಲಿ.
ದುಡ್ಡು ಬರಲಿ, ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.